ರಾಜ್ಯ ರಾಜಕಾರಣದಲ್ಲಿ ಇದೀಗ SIR ಜಟಾಪಟಿ. ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು JDS ಕೆಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿ SIR ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ವಿವಾದದ ಕಿಡಿಯನ್ನು ಹಾರಿಸೋದ್ರ ಮೂಲಕ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಚುನಾವಣಾ ಆಯೋಗದ ವಿರುದ್ಧ ಸಂಘರ್ಷವನ್ನೇ ಘೋಷಣೆ ಮಾಡುವುದರ ಮೂಲಕ SIR ಪ್ರಕ್ರಿಯೆ ಇವತ್ತು ಒಂದು ರೋಚಕ ಘಟ್ಟಕ್ಕೆ ಬಂದು ತಲುಪಿತು. ಇಲ್ಲಿ ಈ ಒಂದು ಗುರುತರ ಆರೋಪ ಮಾಡಿದ ಇಬ್ಬರೂ ನಾಯಕರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಅನ್ನೋದು ಇವತ್ತಿನ ವಿಶೇಷ. ಒಂದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಮತ್ತು ಮತ್ತೊಬ್ಬ ಕೇಂದ್ರ ಸಚಿವೆಯಾದಂಥ ಶೋಭಾ ಕರಂದ್ಲಾಜೆ ಅವರು ಕೆಲವು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಕೇಂದ್ರ ಮೀಸಲು ಪಡೆಯ ನೆರವಿನ ಜೊತೆಗೆ ಈ ಪ್ರಕ್ರಿಯೆ ನಡೀಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ SIR ಸುತ್ತಮುತ್ತ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಸರ್ ಈ ಬುಕ್ ಇಕ್ಕಂಡೆ SIR ಮಾಡಿ ಅಂತ ಹೇಳೋರಾ ಹೇಳಿ. ಪ್ರಕ್ರಿಯೆ ಒಂದು ಯೋಜನೆ ಹೇಗೆ ಕಾಲಾಂತರದಲ್ಲಿ ತದ್ವಿರುದ್ಧ ಅಭಿಪ್ರಾಯವನ್ನ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ SIR ಸಾಕ್ಷಿ. ವೆಸ್ಟ್ ಬೆಂಗಾಳಲ್ಲಿ ಹಾಗೆಯೇ ಅಸ್ಸಾಂನಲ್ಲಿ SIR ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು ಅಲ್ಪಸಂಖ್ಯಾತರು ಒಂದು ಹುಯಿಲನ್ನು ಎಡ್ಸಿದ್ರು, ಕೂಗನ್ನು ಎಡ್ಸಿದ್ರು. ನಮ್ಮ ಹಕ್ಕುಗಳನ್ನು ದಮನ ಮಾಡ್ತಿದ್ದಾರೆ, ಹಕ್ಕುಗಳನ್ನು ಮೊಟಕು ಮಾಡ್ತಿದ್ದಾರೆ ಅನ್ನುವ ಕೂಗನ್ನು ಎಬ್ಬಿಸಿ ಪ್ರತಿಭಟನೆಗಳು ನಡೆದವು ಮತ್ತು ಲಕ್ಷಾಂತರ ಹೆಸರುಗಳು ಬಿಟ್ಟು ಹೋದವು. ಅಲ್ಲಿ ಕಾಂಗ್ರೆಸ್ ಪಕ್ಷ BJP ಅಧಿಕಾರ ದುರುಪಯೋಗ, ಕೇಂದ್ರ ಚುನಾವಣಾ ಆಯೋಗ ಕೇಂದ್ರದ ರಾಜಕೀಯ ನಾಯಕರ ಕೈಗೊಬ್ಬೆ ಆಗಿದೆ ಅನ್ನುವ ಆರೋಪವನ್ನ ಮಾಡಿತು. ಆದರೆ ಕರ್ನಾಟಕದಲ್ಲಿ ಇಲ್ಲಿ SIRನ ಚಿತ್ರಣ ಚೇಂಜ್ ಆಗಿದೆ. ಇಲ್ಲಿ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅಂದರೆ BJP ಮತ್ತು JDS ಇದೀಗ BLOಗಳು ಸರ್ಕಾರದ ಕೈಗೊಂಬೆಯಾಗಿದ್ದು SIRನ ಪಾರದರ್ಶಕವಾಗಿ ನಡೆಸ್ತಾ ಇಲ್ಲ ಅಂತ ವಿಡಿಯೋಗಳನ್ನು ರಿಲೀಸ್ ಮಾಡುವಂತಹ ಸ್ಥಿತಿ ಬಂದಿದೆ. ಹಾಗಾದ್ರೆ ಈ ಸ್ಥಿತಿ ಯಾಕಾಗಿ ಬಂತು? ಒಂದು, SIRನ ನಡೆಸೋದು ಚುನಾವಣಾ ಆಯೋಗ, ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಈ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಯಾಕೆ ದೂಷಣೆ ಮಾಡ್ತಿದ್ದಾವೆ ಅನ್ನೋದೇ ಇಲ್ಲಿಯ ಪ್ರಶ್ನೆ. ಅದೇನೇ ಇರಲಿ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ನಿನ್ನೆ ರಾಮನಗರದಲ್ಲಿ, ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ವಿಧಾನಸಭಾ ಕ್ಷೇತ್ರ ರಾಮನಗರದಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಶಾದಿ ಮಾಲ್ನಲ್ಲಿ, ರಸ್ತೆಗಳಲ್ಲಿ SIR ಮಾಡಿಕೊಡಲಾಗ್ತಿದೆ. ಅಂದರೆ SIR ಮಾಡಬೇಕಾದ್ರೆ BLOಗಳು ಮನೆ ಮನೆಗೆ ಹೋಗಬೇಕು, ದಾಖಲೆ ಪರಿಶೀಲಿಸಬೇಕು, ನಂತರ ಒಂದು ದ್ವಿಪದಿಯ ಒಂದು ಫಾರಂ ಅನ್ನ ಮನೆಯವರಿಗೆ ಕೊಟ್ಟು ಮುಂದಿನ ಮನೆಗೆ ಹೋಗ್ಬೇಕು. ಇದು ಪ್ರೋಸೆಸ್, ಇದು ಕಡ್ಡಾಯ. ಇದು ಆದರೆ ಶಾದಿ ಮಾಲ್ನಲ್ಲಿ ಇದನ್ನ ಮಾಡಲಾಗ್ತಿದೆ ಅಂತ ಕೆಲವು ವಿಡಿಯೋಗಳನ್ನ ರಿಲೀಸ್ ಮಾಡಿ ಅವರು ಚುನಾವಣಾ ಆಯೋಗದ ವಿರುದ್ಧ ಮತ್ತು ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿದೆ ಅನ್ನೋ ಆರೋಪವನ್ನ ಮಾಡಿದ್ರು. ಇವತ್ತೂ ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ, ಬೀದಿಯಲ್ಲಿ ನಿಂತು ಫಾರಂ ಅನ್ನ ಕೊಡ್ತಿದ್ದಾರೆ, ಬೀದಿಯಲ್ಲಿ ನಿಂತು SIR ಮಾಡ್ತಿದ್ದಾರೆ ಅಂತ ವಿಡಿಯೋ ರಿಲೀಸ್ ಮಾಡಿ ಮತ್ತೆ ವಾಗ್ದಾಳಿ ನಡೆಸಿದ್ರು. ಸೋಮಶೇಖರ್ ಅವರ ಭಾವಚಿತ್ರವಿರುವ ಚೀಟಿಗಳನ್ನ, ನೋಟ್ಬುಕ್ಗಳನ್ನ ಹಂಚಿ ಅಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ ಅನ್ನೋದು ಅವರ ಆರೋಪ ಇತ್ತು. ಈಗ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ನೋಡೋಣ ಬನ್ನಿ. ಎಲೆಕ್ಷನ್ ಕಮಿಷನ್ ಇಲ್ಲೇನಿದೆ, ಇವರು ತಕ್ಷಣ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ, ಇಲ್ಲಿ ಸರ್ಕಾರದ್ದು ಪ್ರಶ್ನೆ ಇಲ್ಲ, ಕೇಂದ್ರ ಸರ್ಕಾರದ ಚುನಾವಣಾ ಆಯುಕ್ತರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಈ SIRನ ಪ್ರಕ್ರಿಯೆಗಳೇನಿದೆ ಇದು ಅತ್ಯಂತ ಒಂದು ಸಂವಿಧಾನದ ಒಂದು ಸಂಪೂರ್ಣ ಧಿಕ್ಕಾರ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ನೆಲಸಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪದ್ಧತಿಗಳನ್ನೇ ಬುಡಮೇಲೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ರೀತಿಯ SIRನ ಇಲ್ಲಿ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಏನು ಹೇಳಿದ್ದೇನೆ, ಇವತ್ತು ನನಗೆ ಇಂಡಿಯಿಂದ ಫೋನ್ ಮಾಡ್ತಾರೆ. ಇನ್ನು ಮತ್ತೊಬ್ಬ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇವತ್ತು 2 SIR ನಡೀತಾ ಇದೆ. ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪರ್ಯಾಯವಾಗಿ GBA ಚುನಾವಣೆಗಳಿಗೆ ಒಂದು SIR ನಡೆಸ್ತಿದೆ, ಇದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಆಗ್ರಹ ಪಡಿಸಿದ್ರು. ಅದೇನು 26, 27 ವಾರ್ಡ್ಗಳಲ್ಲಿ ಅವರೇನೋ ಪ್ರತ್ಯೇಕವಾದಂತಹ SIR ನಡೆಸ್ತಾ ಇದ್ದಾರೆ ಅನ್ನೋದು ಕೇಂದ್ರ ಸಚಿವೆಯ ಅವರ ಅವರು ಕೆಲವು ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ಕೆಲವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಬರೆದಿರುವ ಪತ್ರ ಹಾಗೆಯೇ ವಿಡಿಯೋಗಳನ್ನು ಕೂಡ. ಈ ವಿಡಿಯೋಗಳಲ್ಲಿ ಹೆಚ್ಚು ಚಾಮರಾಜಪೇಟೆಗೆ ಸಂಬಂಧಿಸಿವು, ಅಲ್ಲೂ ಕೂಡ
ಅಲ್ಪಸಂಖ್ಯಾತ ಸಮುದಾಯಗಳು ಹೆಚ್ಚಿರುವಂತಹ ಪ್ರದೇಶ. ಅಲ್ಲಿ ರಸ್ತೆಯ ಮಧ್ಯೆ ಯಾರೋ ಟೇಬಲ್ ಇಟ್ಕೊಂಡು ಅಲ್ಲಿ ಏನೋ ವಿಚಾರಣೆ ನಡೆಸ್ತಿರುವಂತಹ ವಿಡಿಯೋಗಳಿವೆ. ಅಲ್ಲಿ ಏನು ಚುನಾವಣಾ ಅಧಿಕಾರಿ ಕೂತಿದಾರೋ BLO ಕೂತಿದಾರೋ ಅದು ನಮಗೆ ಗೊತ್ತಿಲ್ಲ. ಮತ್ತು ಮನೆಗಳ ಮೇಲೆ ಜಮೀರ್ ಭಾವಚಿತ್ರವಿರುವ ಈ ಮನೆಯ SIR ಮುಗಿದಿದೆ ಅಂತಲೋ ಏನೋ ಆ ಥರ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿರೋದು ಕಂಡು ಬಂದಿದೆ. ಅದನ್ನ ಚುನಾವಣಾ ಆಯೋಗ ಅದನ್ನ ಹಾಕ್ತೋ ಅಥವಾ ಅವರು ಫಾಲೋಯರ್ಗಳು ಕರ್ಕೊಂಬಂದು BLO ಕೈಲಿ ಮಾಡಿಸಿದ ಮೇಲೆ ಇದಾಗಿದೆ ಅಂತ ಚೀಟಿ ಅಂಟಿಸೋದ್ರು, ಅದು ಕೂಡ ಗೊತ್ತಿಲ್ಲ. ಒಟ್ಟು ಆ ದೃಶ್ಯಗಳನ್ನ ಬಿಡುಗಡೆ ಮಾಡಿದ್ರು. ಮತ್ತು ಆಮೇಲೆ ನೀರಿನ ಬಾಟ್ಲು ಅದೆಲ್ಲ ಜಮೀರ್ ಭಾವಚಿತ್ರ ಇರುತ್ತೆ, ಅದನ್ನೆಲ್ಲ ಬಿಡುಗಡೆ ಮಾಡಿ ಅಕ್ರಮ ನಡೆದಿದೆ ಮಾಡ್ತಾ ಇದ್ದೀರಲ್ಲ. ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವ್ರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ನಾನು ಸೇರ್ಸಕ್ ಹೊರಟಿದ್ದೀರಿ. ಇಬ್ರು ಸೆಂಟ್ರಲ್ ಮಿನಿಸ್ಟ್ರು, ಚುನಾವಣಾ ಆಯೋಗ ದೆಹಲಿನಲ್ಲಿದೆ, ಅವು ಇಬ್ಬರೂ ವಿಡಿಯೋಗಳನ್ನ ರಿಲೀಸ್ ಮಾಡಿದರೆ ಇದು ಸ್ವಲ್ಪ ಆಶ್ಚರ್ಯಕ್ಕೆ ಎಡೆ ಮಾಡಿಕೊಡ್ತು. ಒಟ್ಟಾರೆ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿರುವಂತಹ ಜಾಗದಲ್ಲಿ ಒಂದು ರೀತಿಯಲ್ಲಿ ಜನ ಹಠಕ್ಕೆ ಬಿದ್ದಂತ, ಯಾವುದೇ ಕಾರಣಕ್ಕೆ ನಮ್ಮ ಹೆಸರು ಮಿಸ್ ಆಗಬಾರ್ದು, ಹೋದ್ರೆ ಸಿಟಿಸನ್ಶಿಪ್ ಹೋಗುವ ಭೀತಿ ಇದೆ ಅನ್ನುವ ಲೆಕ್ಕದ ಜೊತೆಗೆ ಗಾಬರಿಯಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮುಗಿಬೀಳ್ತಿರುವಂತಹ ದೃಶ್ಯ ಕಂಡು ಬಂದರೆ ಪೊಲಿಟಿಕಲ್ ಪಾರ್ಟೀಸು JDS ಮತ್ತು BJP ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿರುವ ಪ್ರದೇಶಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಆ ಸಮುದಾಯಕ್ಕೆ ಸಹಾಯ ಮಾಡೋದಕ್ಕೆ BLOಗಳು ಅಲ್ಲಿ ಕಾನೂನು ಮೀರಿ ಹೋಗ್ತಿದ್ದಾರೆ ಅಂತ ಅವ್ರನ್ನ ಟಾರ್ಗೆಟ್ ಮಾಡುವ ನಿಟ್ಟಿನಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡ್ತಿರುವಂತಹ ದೃಶ್ಯಗಳು ನಮಗೆ ಕಂಡು ಬಂದವು. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಮೊದಲಿಂದಲೇ SIR ಶುರು ಆಗಬೇಕು ಅನ್ನುವ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದು ಇವತ್ತಿನ ವಿಶೇಷವಾಗಿತ್ತು. ಇನ್ನು ಮತ್ತಷ್ಟು ವಿದ್ಯಮಾನಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತಿದ್ದೇವೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.